ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನೆಲ್ಲಿ ಹೋಗಿದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾಯಿದ್ದೀರಾ? ಬೆಂಗಳೂರಲ್ಲೇ ಬ್ಯುಸಿಯೆಸ್ಟ್ ಏರಿಯಾ ಆಗಿರುವಂತಹ KR ಮಾರ್ಕೆಟ್ಗೆ ನಾನು ವಿಸಿಟ್ ಮಾಡಿದ್ದು. ಸೊ ನಾವು ವಿಕ್ಟೋರಿಯಾ ಹಾಸ್ಪಿಟಲ್ ಕಡೆಯಿಂದ ವಿಸಿಟ್ ಮಾಡಿದ್ರೆ KR ಮಾರ್ಕೆಟ್ ಈ ಥರ ಇರುತ್ತೆ. ನೀವು ಅಕ್ಕಪಕ್ಕ ಶಾಪಲ್ಲಿ ತಗೊಳ್ಳೋ ಎಲ್ಲ ಫ್ರೂಟ್ಸು, ವೆಜಿಟೇಬಲ್ಸು ಪ್ರತಿಯೊಂದೂ KR ಮಾರ್ಕೆಟಿಂದನೇ ಬರುತ್ತೆ. ಸೊ ಬ್ಯುಸಿಯೆಸ್ಟ್ ಏರಿಯಾ ಅಂತಲೇ ಹೇಳ್ಬೋದು. KR ಮಾರ್ಕೆಟಲ್ಲಿ ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲನೂ ತುಂಬಾ ಕಡಿಮೆ ಇರುತ್ತೆ. ವೆಜಿಟೇಬಲ್ಸ್ ಎಲ್ಲ 20 ರುಪೀಸ್, 30 ರುಪೀಸ್, 40 ರುಪೀಸ್ kg ಇರುತ್ತೆ. ಅಲ್ಲಿ 1/4 kg, ಅರ್ಧ kg ಎಲ್ಲ ಆಪ್ಷನ್ ಇಲ್ಲ. ತೊಗೊಂಡ್ರೆ 1 kg ಫುಲ್ಲೇ ತೊಗೋಬೇಕು. ನಾವು ಮಂತ್ಲಿ ಒನ್ಸ್ ಅಥವಾ ಟ್ವೈಸ್ ವಿಸಿಟ್ ಮಾಡ್ತಾನೆ ಇರ್ತೀವಿ. ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಇರೋರೆಲ್ಲರೂ KR ಮಾರ್ಕೆಟ್ ಬಗ್ಗೆ ಕೇಳಿರ್ತಾರೆ. ಸ್ವಲ್ಪ ಜನ ವಿಸಿಟ್ ಮಾಡ್ತಿರ್ತಾರೆ, ಇನ್ನೊಂದು ಸ್ವಲ್ಪ ಜನ ವಿಸಿಟ್ ಮಾಡಿರೋದಿಲ್ಲ ಅಷ್ಟೇ. ಬಟ್ ಇಲ್ಲಿ ಫ್ರೂಟ್ಸು, ವೆಜಿಟೇಬಲ್ ಮಾತ್ರ ತುಂಬ ಚೀಪಾಗೆ ಸಿಗುತ್ತೆ ಅಂತ ಹೇಳ್ಬೋದು. ಫ್ರೂಟ್ಸ್ ಎಲ್ಲನೂ ಫ್ರೂಟ್ ಮಾರ್ಕೆಟ್ ಸಪ್ರೇಟಾಗಿದೆ, ವೆಜಿಟೇಬಲ್ ಮಾರ್ಕೆಟ್ ಸಪ್ರೇಟಾಗಿದೆ, ಮತ್ತು ಫ್ಲವರ್ ಮಾರ್ಕೆಟ್ ಕೂಡ ಸಪ್ರೇಟಾಗಿದೆ. ತೆಂಗಿನಕಾಯಿ ಅದರದ್ದು ಸಪ್ರೇಟಾಗಿದೆ. ಸೊ ನಾವಿಲ್ಲಿ ವೆಜಿಟೇಬಲ್ಲು ಮತ್ತು ಫ್ರೂಟ್ಸ್ ಮಾರ್ಕೆಟ್ ಮಾತ್ರನೇ ಕವರ್ ಮಾಡಿದ್ದೀವಿ. ಫ್ಲವರ್ ಮಾರ್ಕೆಟಲ್ಲಿ ಹೋದರೆ ನಮ್ಗೆ ಓಡಾಡೋಕ್ಕೇ ಜಾಗ ಇರೋದಿಲ್ಲ, ಇನ್ನು ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಫ್ರೂಟ್ಸ್ ಎಲ್ಲ ಬಂದು ಔಟ್ಸೈಡು 1 kg 2 kgನೂ ಸಿಗುತ್ತೆ. ಫ್ರೂಟ್ ಮಾರ್ಕೆಟಲ್ಲಿ ನಾವು ಎಂಟ್ರಿ ಮಾಡಿದ್ರೆ 10 kg ಬಾಕ್ಸಸ್ಸೇ ತೊಗೋಬೇಕು. ಅವರು 1 kg 2 kg ಎಲ್ಲ ಕೊಡೋದಿಲ್ಲ. ಅದು ಮಾರ್ನಿಂಗು 10 o'clockವರೆಗೂ ಮಾತ್ರ ಫ್ರೂಟ್ ಮಾರ್ಕೆಟ್ ಇರುತ್ತೆ. ಸೊ ಅಲ್ಲೆಲ್ಲ ನಾವು 10 kg ಬಾಕ್ಸ್ ಎಲ್ಲ ತೊಗೊಂಡ್ರೆ 600 ರುಪೀಸು, 700 ರುಪೀಸು ಆ ಥರನೇ 10 kgs ಎಲ್ಲ ನಮಗೆ ಸಿಕ್ಬಿಡುತ್ತೆ. ಆ್ಯಪಲ್ ಆಗಿರ್ಬೋದು, ಪೊಮೆಗ್ರಾನೇಟು ಆ ಥರದ್ದೆಲ್ಲನೂ ಎಲ್ಲ ಫ್ರೂಟ್ಸು ಬಾಕ್ಸಲ್ಲೇ ಇರುತ್ತೆ. ನೀವು ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ KR ಮಾರ್ಕೆಟ್ ಯಾವ ಥರ ಇರುತ್ತೆ, ಫ್ರೂಟ್ಸ್ ಎಲ್ಲ ಯಾವ ಥರ ಸಿಗುತ್ತೆ ಅಂತ. ಸೊ ಔಟ್ಸೈಡೂ 1 kg 2 kg ಮಾರ್ತಾರೆ. ಅವರು ಅಲ್ಲಿನೇ ಬಾಕ್ಸ್ ತೊಗೊಂಬಂದೇ ಇಲ್ಲಿ ಮಾಡ್ತಾರೆ. ಇಲ್ಲಿ ನಮಗೆ ಆರಿಸ್ಕೊಳ್ಳೋಕ್ಕೆ 1 kg 2 kg ತೊಗೊಂಡ್ರೆ ಆರಿಸ್ಕೊಳ್ಳೋಕ್ಕೆ ಆಪ್ಷನ್ ಇರುತ್ತೆ. ಬಟ್ 10 kgs ಎಲ್ಲ ತೊಗೊಂಡ್ರೆ ಅದು ಬಾಕ್ಸ್ ಹೆಂಗಿರುತ್ತೋ ಹಾಗೆ ತೊಗೋಬೇಕಾಗುತ್ತೆ. ಮನೇಲಿ ತುಂಬ ಜನ ಇದ್ದರೆ ಅಥವಾ ಫಂಕ್ಷನ್ಸ್ ಏನಾದರೂ ಇದ್ದರೆ ಈ ಥರ ಬಾಕ್ಸ್ ತೊಗೊಂಬಂದರೆ ತುಂಬ ಯುಟಿಲೈಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ನನ್ನ ವೀಡಿಯೋನ ಮೊದಲಿಂದ ಕೊನೆವರೆಗೂ ನೋಡಿದ್ರೆ KR ಮಾರ್ಕೆಟ್ ಹೆಂಗಿದೆ ಅಂತ ನಿಮ್ಗೊಂದು ಐಡಿಯಾನೂ ಬರುತ್ತೆ. ಇಲ್ಲಿ ಕ್ಲಾತ್ ಶಾಪ್ಸೂ ಇದೆ, ಬಟ್ ನಾವು ಕ್ಲಾತ್ಸ್ ಯಾವುದೂ ಪರ್ಚೇಸ್ ಮಾಡಿಲ್ಲ. ಅಲ್ಲೂ ಕಮ್ಮಿ ರೇಟ್ ಅಂತ ಹಾಕಿರ್ತಾರೆ, ಬೋರ್ಡೆಲ್ಲ ಹಾಕಿರ್ತಾರೆ. ನಾವು ಜಸ್ಟು ನೋಡಿದ್ದೀವಿ ಅಷ್ಟೇ, ಪರ್ಚೇಸಿಂಗ್ ಎಲ್ಲ ಏನೂ ಮಾಡಿಲ್ಲ. ಇನ್ನು KR ಮಾರ್ಕೆಟು ಚಿಕ್ಕಪೇಟೆ ಎರಡೂ ಅಟ್ಯಾಚ್ಡ್ ಆಗಿದೆ. ಅಟ್ಯಾಚ್ಡ್ ಅಂದರೆ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಸೊ ಚಿಕ್ಕಪೇಟೆ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. KR ಮಾರ್ಕೆಟ್ ವೆಜಿಟೇಬಲ್ ಅಷ್ಟೇ ಅಲ್ಲ, ಮನೆಗೆ ಬೇಕಾಗಿರೋ ಪಾತ್ರೆ ಐಟಮ್ಸ್ ಆಗ್ಬೋದು, ಮ್ಯಾಟ್ ಆಗ್ಬೋದು, ದೀಪ ಆ ಥರದ್ದೆಲ್ಲನೂ ಸಿಗುತ್ತೆ. ಸೊ ಎಲ್ಲ ನೋಡಿ ಹುಡುಕೊಂಡು ತೊಗೊಂಡ್ರೆ ಕಮ್ಮಿ ರೇಟಿಗೆ ನಿಮ್ಮ ನಿಯರೆಸ್ಟ್ ಶಾಪಲ್ಲಿ ಸಿಗೋದಕ್ಕಿಂತ ಕಡಿಮೆ ರೇಟಿಗೆ ಅಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು. ನಾವು KR ಮಾರ್ಕೆಟ್ ವಿಸಿಟ್ ಮಾಡಿದ್ದಿನ ಸ್ವಲ್ಪ ಮಳೆನೂ ಬಂದಿತ್ತು. ಹಾಗಾಗಿ ನೆಲ ಎಲ್ಲ ತುಂಬಾ ಕೆಸರಾಗಿದೆ. ಸೊ ಹಾಗಾಗಿ ಅಷ್ಟು ಕ್ಲಿಯರಾಗಿ ನಾವು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿಲ್ಲ. ನಮಗೆ ಎಷ್ಟು ಆ ಕ್ರೌಡಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ನಾವಿಲ್ಲಿ ಕವರ್ ಮಾಡಿ ತೋರಿಸ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಇನ್ನೂ ಬ್ರೀಫಾಗಿ ವೀಡಿಯೋಸ್ನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೇನೆ. ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರ, ಅಷ್ಟು ಮಳೆ ಬಂದು ಕ್ಲೌಡಿ ವೆದರ್ ಇದ್ರೂ ಜನಗಳು ಎಷ್ಟು ಇದ್ದಾರೆ, ಕ್ರೌಡ್ ಎಷ್ಟಿದೆ ಅಂತಲೇ ನೋಡ್ಬೋದು. ಇನ್ನು ಸಂಡೇಸ್ ಹೋದರೆ ಮಾತ್ರ ನಮಗೆ ವಾಕಿಂಗ್ ಮಾಡೋದೂ ತುಂಬಾ ಕಷ್ಟ ಆಗುತ್ತೆ, ಅಷ್ಟು ಕ್ರೌಡ್ ಇರುತ್ತೆ. ನೀವು ಫ್ರೂಟ್ಸನ್ನು ಹೋಲ್ಸೇಲಾಗಿ ತೊಗೋಬೇಕು, ಬಾಕ್ಸ್ ತೊಗೋಬೇಕಂದ್ರೆ ಬಿಫೋರ್ 10 ಹೋಗಬೇಕು. ಆಮೇಲೆ ಹೋದರೆ ಫ್ರೂಟ್ ಸಿಗೋದಿಲ್ಲ ನಿಮಗೆ ಬಾಕ್ಸಲ್ಲಿ. ಈ ಔಟ್ಸೈಡು 1 kg 2 kg ಸಿಗುತ್ತಲ್ಲ, ಅವ್ರ ಹತ್ರನೇ ತೊಗೋಬೇಕಾಗತ್ತೆ. ನೀವಿವಾಗ ನೋಡ್ತಾ ಇರೋದು ವೆಜಿಟೇಬಲ್ ಮಾರ್ಕೆಟು. ಸೊ ಇಲ್ಲಿ 20 ರುಪೀಸು, 30 ರುಪೀಸು, 40 ರುಪೀಸು, ವೆಜಿಟೇಬಲ್ಸು 50 ರುಪೀಸೂ kg ಇರುತ್ತೆ. ಸೊ ನೀವು ನಿಮ್ಮ ಮನೆ ಹತ್ರ ಇರೋ ನಿಯರೆಸ್ಟ್ ಶಾಪಲ್ಲಿ ಹೋಗಿ ಕೇಳಿದ್ರೆ ಎಲ್ಲ ಕಾಸ್ಟ್ಲಿನೇ ಇರುತ್ತೆ. ಇಲ್ಲಿಗಿಂತ ಡಬಲ್ ರೇಟ್ ಇರುತ್ತೆ. ಅಲ್ಲಿ ಒಂದು 20 ರುಪೀಸ್ ನಿಮಗೆ kg ಸಿಕ್ತು ಅಂದರೆ ನಿಮ್ಮ ನಿಯರೆಸ್ಟ್ ಶಾಪಲ್ಲಿ 40 ರುಪೀಸ್ 50 ರುಪೀಸ್ ಕೂಡ ಇರುತ್ತೆ. ನಾನು ಕೂಡ ಇದನ್ನು ರೇಟ್ ಡಿಫ್ರೆನ್ಸ್ನ ನೋಡಿದ್ದೀನಿ. ಯಾಕಂದರೆ KR ಮಾರ್ಕೆಟಲ್ಲಿ ನಾನು ಒಂದು ಟೈಮು ಟೊಮೆಟೊ ಪ್ರೈಸು 30 ರುಪೀಸ್ kg ಇತ್ತು. ನನಗೆ ಲಗೇಜ್ ಎಲ್ಲ ಜಾಸ್ತಿ ಆಯಿತು, ಬಿಡು ನಿಮ್ಮ ಮನೆ ಹತ್ರ ಒಂದು 5 ರುಪೀಸ್ ಡಿಫ್ರೆನ್ಸ್ ಇರುತ್ತೆ, ಬಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು
ಮನೆ ಹತ್ರ ಬಂದು ಕೇಳಿದ್ರೆ ಟೊಮೆಟೊ 50 ರುಪೀಸ್ kg ಇತ್ತು. ಸೊ ಅಷ್ಟು ಡಿಫ್ರೆನ್ಸಲ್ಲಿ ವೆಜಿಟೇಬಲ್ಸ್ನ ಸೇಲ್ಸ್ ನೋಡ್ತಾ ಇರೋದು ಫ್ರೂಟ್ಸ್ ಮಾರ್ಕೆಟು. ಸೊ ಫ್ರೂಟ್ಸ್ ಎಲ್ಲ ಇದೇ ಥರ ಇರುತ್ತೆ. ಆ ಬಾಕ್ಸ್ ಏನಿರುತ್ತೆ ಆ ಬಾಕ್ಸ್ ಫುಲ್ಲು ತೊಗೋಬೇಕಾಗುತ್ತೆ ನಾವು. ಆ ಬಾಕ್ಸ್ ಎಲ್ಲ 10 kg 15 kgs ಎಲ್ಲ ಇರುತ್ತೆ. ಸೊ ಇವರು ನಮಗೆ ಸಿಂಗಲಾಗಿ 1 kg 2 kg ಎಲ್ಲ ಸೇಲ್ಸ್ ಮಾಡೋದಿಲ್ಲ, ಕಂಪ್ಲೀಟು ಬಾಕ್ಸೇ ತೊಗೋಬೇಕಾಗುತ್ತೆ. ಆ ಬಾಕ್ಸಿಗೆ ಒಂದು ಪ್ರೈಸ್ ಇರುತ್ತೆ. ಪಕ್ಕ ಶಾಪಲ್ಲೇ 100 ರುಪೀಸು ಆ ಥರ ಡಿಫ್ರೆನ್ಸ್ ಇರುತ್ತೆ. ನಾವು 1 2 3 ಹತ್ರ ಕೇಳಿಬಿಟ್ಟು ನಿಮಗೆ ಎಲ್ಲಿ ಚೀಪ್ ಅನಿಸುತ್ತೋ ಅಲ್ಲಿ ತೊಗೋಬೋದು. ಇದು 10 o'clockವರೆಗೂ ಮಾತ್ರ ಇರುತ್ತೆ. 10 o'clock ಆನ್ವರ್ಡ್ಸ್ ಹೋಗಿ ನಾವು ತೊಗೊಳ್ತೀವಂದರೆ ಈ ಥರ ಬಾಕ್ಸಲ್ಲಿ ಹೋಲ್ಸೇಲಾಗಿ ಫ್ರೂಟ್ಸು ಸಿಗೋದಿಲ್ಲ. ವೆಜಿಟೇಬಲ್ ಮಾತ್ರ ಫುಲ್ ಡೇ ಇರುತ್ತೆ. ಫ್ರೂಟ್ಸಿಗೆ ಮಾತ್ರ ಅವ್ರದ್ದೊಂದು ಟೈಮ್ ಇದೆ, 10 o'clockಗಿಂತ ಮುಂಚೆ ಹೋಗಿ ತೊಗೋಬೇಕು. ನಾವು ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ತೊಗೋಬೇಕು ಅಂತ ಹುಡುಕ್ತಾ ಇದ್ವಿ. ನಮಗೆ 650 ರುಪೀಸ್ಗೆ 10 kg ಬಾಕ್ಸು ಡ್ರ್ಯಾಗನ್ ಫ್ರೂಟ್ ಸಿಕ್ತು. ಅದರಲ್ಲಿ ಅರೌಂಡು ಚಿಕ್ಕ ಸೈಜೇ ತೊಗೊಂಡಿದ್ದು ನಾವು. ಅರೌಂಡ್ ಒಂದು 18 to 20 ಪೀಸಸ್ಸು ಡ್ರ್ಯಾಗನ್ ಫ್ರೂಟ್ ಇತ್ತು. 650 ರುಪೀಸಿಗೆ ತೊಗೊಂಡ್ವಿ ನಾವು. ಸೊ ಒಂದೇ ಹತ್ರ ಕೇಳಿದ್ರೆ ಪ್ರೈಸ್ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ ಒಂದು 4-5 ಶಾಪಲ್ಲಿ ಕೇಳಿ ಇಲ್ಲೇ ನಮಗೆ ಚೀಪ್ ಅನ್ನಿಸ್ತು, ಅಲ್ಲಿ ತೊಗೊಂಡ್ವಿ. ಇದಾಗಿತ್ತು ಫ್ರೆಂಡ್ಸ್ ನಮ್ಮದು KR ಮಾರ್ಕೆಟ್ ವಿಸಿಟು. ನಾವು ಹೋಗಿದ್ದು ಸಂಡೇ, ಮಳೆ ಬಂದಿತ್ತು, ಆದ್ರೂ ಅಷ್ಟು ಕ್ರೌಡ್ ಇತ್ತು. ನಾವು ಮಾರ್ನಿಂಗ್ ಬಿಫೋರ್ 10 o'clockಗೆ ಮುಂಚೆನೇ ಹೋಗಿದ್ವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಒಂದು ಲೈಕು ಕಮೆಂಟು ನಮ್ಗೆ ಇದೇ ಥರ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.